ಕೇವಲ 10 ಸೆಕೆಂಡ್ ಮಾತ್ರ. ನೀವು ರಸ್ತೆಯಲ್ಲಿ ನಡೆಯುವಾಗ ಕೇವಲ 10 ಸೆಕೆಂಡಲ್ಲಿ ಮೈ ಮರೆತ್ರೆ ನಿಮ್ಮ ಕತ್ತಿನಲ್ಲಿದ್ದ ಬಂಗಾರದ ಸರ ಮಾಯವಾಗಬಹುದು. ಹೀಗೆ ಒಂಟಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಸರಗಳ್ಳತನದ ಪ್ರಕರಣಗಳು ಇವೆ. ಇದರಲ್ಲಿ ಮಕ್ಕಳು, ವಯೋವೃದ್ಧರು, ನಮ್ಮಂತವರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಳ್ಳರು. ಇದಕ್ಕೆ ಮೂಲ ಕಾರಣ ಗಗನಕ್ಕೇರಿರುವ ಚಿನ್ನದ ಬೆಲೆ. ಕಳ್ಳರಿಗೆ ಕತ್ತಲ್ಲಿ ಹೊಳೆಯುವ ಚಿನ್ನ ಲಕ್ಷ ಆದಾಯ ತಂದು ಕೊಡುವ ಮೂಲವಾಗಿದೆ. ಸ್ನೇಹಿತರೆ, ಯಾರನ್ನೂ ಸಹ ಬಿಡ್ತಾ ಇಲ್ಲ ಈ ಕರುಣೆ ಇಲ್ಲದ ಕಟುಕ ಕಳ್ಳರು. ಇಂದಿನ ವಿಡಿಯೋದಲ್ಲಿ ಸರಗಳ್ಳರು ಹೇಗೆ ಸ್ಕೆಚ್ ಆಗ್ತಾರೆ, ನಾವು ಹೇಗೆ ಜಾಗೃತರಾಗಿರಬೇಕು, ಒಂದು ವೇಳೆ ಇಂಥ ಘಟನೆ ನಡೆದರೆ ತಕ್ಷಣ ಏನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಏಕೆಂದ್ರೆ ಇದು ನಿಮ್ಮ ಕುಟುಂಬದ ಸುರಕ್ಷತೆಯ ಪ್ರಶ್ನೆ. ಇತ್ತೀಚೆಗೆ ಅಡ್ರೆಸ್ ಕೇಳುವ ನೆಪದಲ್ಲಿ ಅಥವಾ ಏನೋ ಕೆಳಗೆ ಬಿದ್ದಿದೆ ಹೇಳಿ ಗಮನ ಬೇರೆಡೆಗೆ ಸೆಳೆಯುವುದು ಕಳ್ಳರ ಮೊದಲ ಹೆಜ್ಜೆ. ಮನೆಗೆ ಹಾಲು ಅಥವಾ ಪೇಪರ್ ತರಲು ಹೋಗುವಾಗ ಈ ಸಮಯವನ್ನೇ ಕಾದುಕೊಳ್ತಿರ್ತಾರೆ ಸರಗಳ್ಳರು. ಏಕೆಂದರೆ ಇವರು ಜಾಸ್ತಿ ಮದುವೆಯ ಮಂಟಪದ ಹತ್ತಿರ ಸುತ್ತಾಡ್ತಾ ಇರ್ತಾರೆ, ದೇವಸ್ಥಾನದ ಸುತ್ತಮುತ್ತ ಸುತ್ತಾಡ್ತಾ ಇರ್ತಾರೆ. ಅವರು ನಿಮ್ಮನ್ನು ನಿಮಗೆ ಗೊತ್ತಿಲ್ಲದ ಹಾಗೆ ಹಿಂಬಾಲಿಸ್ತಾ ಇರ್ತಾರೆ. ನಾವು ಬಂಗಾರ ಮಾಡಿಸಿರುವುದೇ ನಮ್ಮನ್ನು ಜನ ನೋಡಲಿ ಅಂತ ನಾವೇಕೆ ಮನೆಯಲ್ಲಿ ಇಟ್ಟು ಬರ್ಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಜೀವಕ್ಕೆ ತರಬಹುದು. ಎಚ್ಚರ. ನೀವು ಚಿನ್ನದ ಸರ ಹಾಕಿಕೊಳ್ಳುವುದು, ಚಿನ್ನದ ಆಭರಣಗಳನ್ನು ತೊಡುವುದು ನಾವು ಬೇಡ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಕುಟುಂಬಸ್ಥರ ಜೊತೆಯಲ್ಲಿ ಇದ್ದಾಗ ಮಾತ್ರ ಧರಿಸಿ, ಒಬ್ಬರೇ ಇದ್ದಾಗ ಇವೆಲ್ಲ ಬೇಕಾಗಿರುವುದಿಲ್ಲ. ಯಾಕೆಂದ್ರೆ ಇದು ನಿಮ್ಮ ಜೀವದ ಪ್ರಶ್ನೆ. ಚಿನ್ನ ತಗೋಬಹುದು, ಆದ್ರೆ ಜೀವ ಹೋದ್ರೆ ತೆಗೆದುಕೊಳ್ಳಕ್ಕೆ ಆಗುತ್ತಾ ಹೇಳಿ? ಯಾಕೆಂದ್ರೆ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಮಹಿಳೆಯೊಬ್ಬರ ಕುತ್ತಿಗೆಯ ಸರ ಎಳೆಯುವಾಗ ಅವರ ಕುತ್ತಿಗೆಯ ನರಕ್ಕೆ ಪೆಟ್ಟಾಗಿ ಅವರು ಕೋಮಕ್ಕೆ ಹೋಗಿದ್ದಾರೆ ಅಂತ ಇತ್ತೀಚೆಗೆ ವೈರಲ್ ಆದ ವಿಡಿಯೋವನ್ನು ನೀವೆಲ್ಲ ನೋಡಿರಬಹುದು. ಹಾಗಾದ್ರೆ ನಾವು ಸುರಕ್ಷತೆಯಿಂದ ಹೇಗೆ ಇರಬೇಕು? ರಸ್ತೆಯಲ್ಲಿ ನಡೆಯುವಾಗ ಮೊಬೈಲ್ ನಲ್ಲಿ ಮಾತಾಡುತ್ತಾ ಅಥವಾ ಹೆಡ್ಫೋನ್ ಹಾಕಿಕೊಂಡು ನಡೆಯಬೇಡಿ. ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಗಮನವಿರಲಿ. ಒಂಟಿಯಾಗಿ ನಡೆಯುವಾಗ ಆದಷ್ಟು ಗೋಡೆಯ ಬದಿಯಲ್ಲಿ ಅಥವಾ ಫುಟ್ಪಾತ್ನ ಒಳಗ ಭಾಗದಲ್ಲಿ ನಡೆಯಿರಿ. ಸರ ಕಾಣದಂತೆ ದುಪ್ಪಟ್ಟ ಅಥವಾ ಸೆರಗಿನಿಂದ ಮುಚ್ಚಿಕೊಳ್ಳಿ. ಯಾರಾದರೂ ಬೈಕ್ ನಲ್ಲಿ ಅಡ್ರೆಸ್ ಕೇಳಲು ಬಂದರೆ ಹತ್ತಿರ ಹೋಗ್ಬೇಡಿ, ದೂರದಲ್ಲೇ ಉತ್ತರಿಸಿ. ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಮುಂದೆ ಹೋಗಿ. ನಿರ್ಜನ ಪ್ರದೇಶದಲ್ಲಿ ಆಭರಣಗಳನ್ನು ತೊಟ್ಟು ಹೋಗುವಾಗ ಎಚ್ಚರ. ಏಕೆಂದ್ರೆ ಅಲ್ಲಿ ಯಾರಾದರೂ ಇದ್ದಾರೆ ಅಥವಾ ಯಾರಾದರೂ ಬೈಕಿನಲ್ಲಿ ಇರುತ್ತಾರೋ ಅಂತ ಅಬ್ಸರ್ವ್ ಮಾಡುವುದು ಒಳ್ಳೆಯದು. ಅನುಮಾನ ಬಂದರೆ ಯಾರಾದರೂ ಬರುವವರೆಗೂ ಕಾದು ಅವರ ಜೊತೆಯಲ್ಲೇ ಹೋಗುವುದು ಒಳ್ಳೆಯದು. ವಾಹನಗಳಲ್ಲಿ ತಿರುಗಾಡುವ ಮಹಿಳೆಯರೇ ಎಚ್ಚರ. ನಾವು ವಾಹನದಲ್ಲಿ ಸಂಚರಿಸುತ್ತಿದ್ದೇವೆ, ನಮಗೆ ಯಾರು ಏನು ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರೆ ಒಮ್ಮೆ ಈ ವಿಡಿಯೋನ ನೀವು ನೋಡಿ. ಕಳ್ಳರು ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಈ ವಿಡಿಯೋ ನೋಡಿದ್ರೆ ಎಂತವರೆಗೂ ಎದೆ ಜಲ್ ಅನ್ಸುತ್ತೆ. ಒಬ್ಬ ಮಹಿಳೆ ತರಕಾರಿ ತಗೊಳಕ್ಕೆ ಗಾಡಿ ಮುಂದೆ ನಿಂತಿರ್ತಾರೆ ನೋಡಿ. ಅವರನ್ನು ಹೇಗೆ ಅಟ್ಯಾಕ್ ಮಾಡಿ ಅವರಾಗೆ ಚಿನ್ನವನ್ನು ತೆಗೆದು ಕೊಡುವಂತೆ ಮಾಡ್ತಾರೆ. ವೇಳೆ ಸರಗಳ್ಳತನ ನಡೆದರೆ ಗಾಬರಿ ಆಗ್ಬೇಡಿ. ಕ್ಷಣ ಜೋರಾಗಿ ಕೂಗಿ ಜನರ ಗಮನವನ್ನು ಸೆಳೆಯಿರಿ. ಕಳ್ಳರ ಬೈಕ್ ನಂಬರ್ ಅಥವಾ ಯಾವ ಕಡೆ ಹೋದರು ಎಂಬುದನ್ನು ಗಮನಿಸಿ ತಕ್ಷಣ 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಈ ಮಾಹಿತಿಯನ್ನು ನಿಮ್ಮ ಮನೆಯ ಮಹಿಳೆಯರ ಜೊತೆ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ RH ಟೆಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ. ಏಕೆಂದರೆ ಇದು ಪರೀಕ್ಷಿಸುವ ಕಾಲ. ನೀವು ಪರೀಕ್ಷಿಸಿದರೆ ಮಾತ್ರ ಇಲ್ಲಿ ಉಳಿಗಾಲ.